ಬಿರಿ ಬಿರಿ ಬ್ಯಾಸ್ಗ್ಯಾಗ ನಿಮ್ಮೆಲ್ಲರ ಹೊಟ್ಟಿ ತಣ್ಣಗಿರ್ಲಿರಿ. ಆವಾಗ ಕುಡಿತಾ ಇರ್ರಿ ಈ ಜೋಳದ ಹಿಟ್ಟಿನ ಅಂಬ್ಲಿ ರೀ. ಹ್ಞೂ ರೀ, ನಾ ಇವತ್ತು ನಮ್ಮದು UK ಸ್ಪೆಷಲ್ಲು ಜೋಳದ ಹಿಟ್ಟಿಂದು ಅಂಬ್ಲಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಅಂತ ಬರ್ರಿ. ಈ ಅಂಬ್ಲಿ ಮಾಡ್ಲಿಕ್ಕೆ 1 ಗ್ಲಾಸು ಇಲ್ಲಿ ಉಗುರು ಬೆಚ್ಚಗೆ ನೀರು ತೊಗೊಂಡೇನಿ ರೀ. ತಣ್ಣಗೂ ಇರಬಾರ್ದು ರೀ, ಮತ್ತು ಜಾಸ್ತಿ ಕುದಿಯೋ ನೀರನ್ನು ಇರಬಾರ್ದು. ಇದ್ರಾಗ ಒಂದು ಸಣ್ಣ ಬಟ್ಟಲಿಂದ 1 ಬಟ್ಟಲು ಜೋಳದ ಹಿಟ್ಟು ಹಾಕೊಂಡೇನಿ ರೀ. ನಾ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿ 2 ಟೇಬಲ್ ಸ್ಪೂನು ನಾ ಇಲ್ಲಿ ಜೋಳದ ಹಿಟ್ಟು ತೊಗೊಂಡೇನ್ರಿ. ಈಗ 1 ಗಂಟೆ ಇಲ್ದಂಗೆ ಚಂದ ನಾವು ಕಲಿಸ್ಕೋಬೇಕಾಗ್ತದೆ. ಹಾಗೆ ಇಲ್ಲಿ 2 ಚಮಚ ಮೊಸರು ಸೇರಿಸ್ಲತ್ತೀನಿ ರೀ. ಈಗ ನಾವು ಹಾಲಿಗೆಲ್ಲ ಹೆಪ್ಪು ಹೆಂಗೆ ಹಾಕ್ತೇವಲ್ರಿ, ಅದೇ ಥರನೇ ನಾವು ಇಲ್ಲಿ ಮಾಡ್ಕೋಬೇಕಾಗ್ತದೆ. ನಾವು ಇದಕ್ಕೆ ಏನಂತೇವ್ರಿ ನಮ್ಮ ಕಡೆ ಅಂತಂದ್ರೆ ಜುರಿ ಹಿಡಿಯೋದು ಅಂತ ಕರಿತೇವ್ರಿ. ಈಗ ಚಂದ ಮಿಕ್ಸ್ ಮಾಡಿ ಇದ್ರ ಮ್ಯಾಲೆ ಮುಚ್ಚಿ ಕಮ್ಮಿ ಅಂದ್ರೂ 5-6 ತಾಸರ ಬಿಡಬೇಕಾಗ್ತದೆ ರೀ. ಆದರೆ ನಾ ಇಲ್ಲಿ ರಾತ್ರಿ ಎಲ್ಲ ಬಿಟ್ಬಿಡ್ತೀನಂತ್ರಿ. ನಿಮಗೆ ಈಗ ತೋರಿಸ್ತೀನಂತ್ರಿ ಮುಂಜಾನೆ ಹೆಂಗಾಗಿರ್ತದೆ ಅಂತ. ಈಗ ಚಂದ ಏನಾಗಿರ್ತದೆ ರೀ, ಇದು ನೆಂದಿರ್ತದೆ ಮತ್ತು ಸ್ವಲ್ಪ ಹುಳಿನೂ ಬಿಟ್ಕೊಟ್ಟಿರ್ತದೆ ರೀ. ಟೇಸ್ಟ್ನು ಭಾಳ ಚಲೋ ಇರ್ತದೆ ರೀ. ಹಿಂಗೆ ಮಾಡೋದ್ರಲ್ಲಿಂದ ಈಗೆಲ್ಲ ಒಂದು ಸರ್ತಿ ಏನು ಮಾಡ್ತೀನಿ ರೀ, ಚಲೋ ಕಲಸಿ ಸೈಡಿಗೆ ಇಟ್ಬಿಡ್ತೀನಂತ. ಈಗ ಈ ಗಡ್ಗ್ಯಾಗ 2 ಗ್ಲಾಸು ನೀರು ಹಾಕ್ಲತ್ತೀನಿ ರೀ ನಾ ಇಲ್ಲಿ. ಮತ್ತು ಇಲ್ಲಿ ಉಪ್ಪನ್ನು ಸೇರಿಸ್ಬಿಡ್ತೀನಂತ. ಉಪ್ಪು ಹಾಕೋದಾದ್ಮೇಲೆ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಈಗೇನು ಮಾಡ್ತೀನಿ ರೀ, ಇದಕ್ಕೆ ಮ್ಯಾಲೆ ಮುಚ್ಚಿ ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಒಂದು ಕುದಿ ಬರೋ ತನಕ ನಾವೀಗ ಕಾಯಬೇಕಾಗ್ತದೆ. ಚಂದ ಕುದಿ ಬಂತಂದ್ರೆ ಈಗ ನಾ ಏನು ಮಾಡ್ತೀನಿ ರೀ, ಇದು ಏನು ಕಲಸಿಟ್ಟಿನಲ್ರಿ ಹಿಟ್ಟು, ಅದು ತಂದು ಇದ್ರಾಗ ಹಾಕೋತಾ ಹೋಗ್ತೀನಂತ್ರಿ. ಒಂದು ಕೈಲಿಂದ ಹಾಕೋತಾ ಇನ್ನೊಂದು ಕೈಲಿ ಹಿಂಗೆ ಮಿಕ್ಸ್ ಮಾಡ್ಕೋತಾ ನಾವು ಹಾಕಬೇಕಾಗ್ತದೆ. ಇಲ್ಲಾಂದ್ರೆ ಗಂಟು ಆಗಿಬಿಡ್ತದೆ ರೀ. ನೋಡಿರಿ, ಈಗ ಉರಿ ಮೀಡಿಯಮ್ ಇಟ್ಟು ನಾವು ಹಿಂಗೆ ಕಲಿಸ್ಕೋಬೇಕಾಗ್ತದೆ. 3ರಿಂದ 4 ನಿಮಿಷರ ಇದಕ್ಕೆ ನಾವು ಕುದಿಸ್ಬೇಕಾಗ್ತದೆ. ಅಂದ್ರೆ ಕುದಿ ಬಂದಮೇಲೆ 4 ನಿಮಿಷರ ಕುದಿಸ್ಬೇಕಾಗ್ತದೆ ರೀ. ಈಗ 4 ನಿಮಿಷ ಆಗ್ಯಾದ್ರಿ. ಚಲೋ ಘಟ್ನು ಆಗ್ಯಾದ ನೋಡ್ರಿ, ನಿಮಗೆ ಕಾಣಿಸ್ಲತ್ತಿರಬೇಕು. ಹಾಗೆ ನಾನು ಚಂದ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ, ಇದಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಿ ರೀ. ಅಲ್ಲಿಂದ ತನಕ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಕಲ್ಬತ್ಯಾಗ ಒಂದಿಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ. ಶುಂಠಿ ಜಾಸ್ತಿ ತೊಗೋರಿ, ಬೆಳ್ಳುಳ್ಳಿ ಕಮ್ಮಿ ತೊಗೋರಿ. ಹಾಗೆ ಒಂದಿಷ್ಟು ಕೊತ್ತಂಬರಿ ಮತ್ತು ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಹಂಗೆ ನೋಡಿದ್ರೆ ಇದು ಹಾಕಲ್ರಿ, ಆದರೆ ನಾನು ಫ್ಲೇವರ್ ಕಡೆಯಿಂದ ಸೇರಿಸ್ಲತ್ತೀನಿ ರೀ. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಡ್ರಿ, ಅದರ ಹಾಕ್ತಾರೆ ಮಸ್ತ್ ಟೇಸ್ಟ್ ಬರ್ತದೆ ರೀ. ಹಾಗೆ ಜೀರಿಗೆ ಹಾಕಿನಿ ರೀ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟಿನಂತ. ಸೇರಿಸಿ ಈಗೇನಿಲ್ಲರಿ, ಇದಕ್ಕೆ ಚಂದ ಕುಟ್ಕೋತಾ ಹೋಗ್ತೀನಂತ್ರಿ. ಈ ಕುಟ್ಟ ಕಲ್ಲಿಲ್ಲ ಅಂತಂದ್ರೆ ಮಿಕ್ಸಿ ಜಾರ್ನಾಗ, ಸಣ್ಣದ ಮಿಕ್ಸಿ ಜಾರ್ನಾಗ ಮಾಡ್ಕೊಂಡ್ರೂ ನಡೀತದೆ ರೀ. ಈಗ ನಾವೊಂದು ಇದ್ರದ್ದು ಪೇಸ್ಟು ರೆಡಿ ಮಾಡ್ಕೋತೀನಂತ್ರಿ. ಪೂರ್ತಿ ನುಣ್ಣಗೂ ನಾ ಏನು ಮಾಡ್ಕೊಳಕ್ಕೆ ಹೋಗಲ್ರಿ, ಸ್ವಲ್ಪ ಅವಳ ಚವಳ ಇದ್ರೂ ನಡೀತದೆ. ಇಲ್ಲ ನಿಮಗೆ ಬಾಯಾಗ ಬರ್ತಾವ ಸಣ್ಣ ಪೀಸ್ಗಳು ಅಂತಂದ್ರೆ ಪೂರ್ತಿ ಪೇಸ್ಟ್ನು ಮಾಡ್ಕೊರಿ, ನಡೀತದೆ. ಈಗ ಇದೆಲ್ಲ ತೆಗೆದು ಸೈಡಿಗೆ ಇಟ್ಬಿಡ್ತೀನಂತ. ಇಲ್ಲಿ ನೋಡ್ರಿ, ನಾನು ಹೆಚ್ಚು ಕಮ್ಮಿ 1 ಲೀಟರಷ್ಟು ಮಜ್ಜಿಗೆ ತೊಗೊಂಡೀನಿ ರೀ. ಮಜ್ಜಿಗೆ ಜಾಸ್ತಿ ಹುಳಿ ಇರಬಾರ್ದು ರೀ. ಯಾಕಂತಂದ್ರೆ ನಾವೇನು ಹಿಟ್ಟು ಕುದಿಸಿದೇವಲ್ರಿ, ಅದ್ರಾಗ ಹುಳಿ ಅಂಶ ಇರ್ತದೆ. ಹೀಗಾಗಿ ಸಪ್ಪಗಿದ್ದಷ್ಟು ಚಲೋ ಆಗ್ತದೆ ರೀ ನಮ್ಮ ಅಂಬ್ಲಿಯಲ್ಲಿ. ಈ ಕಡೆ ಈ ಹಿಟ್ಟನ್ನು ಚಲೋ ಆರ್ಯಾದ್ರಿ, ಪೂರ್ತಿ ಆರ್ಬೇಕ್ರಿ, ಸ್ವಲ್ಪನೂ ಬಿಸಿ ಇರಬಾರ್ದು. ಈಗ ಇದ್ರಾಗ ಆ ಮಜ್ಜಿಗೆ ತಂದು ಹಾಕ್ಬಿಡ್ತೀನಂತ. ಎಲ್ಲ ಮಜ್ಜಿಗೆ ಸೇರಿಸ್ಬಿಟ್ಟೀನಿ ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊರಿ. ಅಂದ್ರೆ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ, ಇಲ್ಲ ಮಜ್ಜಿಗೆ ಜಾಸ್ತಿ ಹಾಕೋರಿ. ಇಲ್ಲ ಘಟ್ಟು ಬೇಕಂದ್ರೆ ಇಷ್ಟಕ್ಕೆ ಬಿಟ್ಬಿಡ್ರಿ. ನಾವು ಕುಟ್ಟಿಟ್ಟಿದ್ದು ಏನು ಪೇಸ್ಟ್ ಇತ್ತಲ್ರಿ, ಅದು ತಂದು ಇದ್ರಾಗ ಸೇರಿಸೀನಿ ರೀ. ಹಾಗೆ ಮ್ಯಾಲಿಂದ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಈಗ ಇದಕ್ಕೆ ಸ್ವಲ್ಪ ಹೊಸಿತೀನಂತ್ರಿ, ಎಲ್ಲ ಕಡೆ ಆ ಮಸಾಲೆ ಮಿಕ್ಸ್ ಆಗ್ಲಂತ ಈ ಥರ ಮಾಡ್ಲತ್ತೀನಿ ರೀ ನಾನು. ನೋಡ್ರಿ, ಭಾಳ ಸರಳ ಅದ ರೀ ಮಾಡೋದು. ಒಂದ್ಸಲ ಮಾಡಿಟ್ಟೇವಂದ್ರೆ 2 ದಿವಸದ ತನಕ ನಾವು ಈ ಅಂಬ್ಲಿ ಕುಡಿಬೋದು ರೀ. ಅಷ್ಟೇ ನಾವು ಫ್ರಿಜ್ಜಿನಾಗ ಇಡಬೇಕಾಗ್ತದೆ, ಇಲ್ಲ ಅಂತಂದ್ರೆ ಹುಳಿ ಬಂದುಬಿಡ್ತದೆ ರೀ. ನಾವು ನಮ್ಮ ಮನ್ಯಾಗರ ವಾರಕ್ಕೆ 1 ಸಲರ ಈ ಅಂಬ್ಲಿ ಮಾಡ್ತೇವ್ರಿ ಈ ಬ್ಯಾಸ್ಗೆ ಮುಗಿಯತನ. ಯಾಕಂದ್ರೆ ನಮಗೆ ಇದು ಬೇಕೇ ಬೇಕ್ರಿ. ಬರೀ ಮಜ್ಜಿಗೆ ಕುಡಿಯೋದಕ್ಕಿಂತನೂ ಈ ಥರ ಮಾಡ್ಕೊಂಡು ಕುಡಿದ್ರೆ ನಮಗೆ ಇನ್ನೂ ಇಷ್ಟ ಆಗ್ತದೆ ರೀ. ಹೀಗಾಗಿ ನಾನು ಮೆಲ್ಲ ಮಾಡ್ತಿರ್ತೀನಿ ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.